ಬೆಂಗಳೂರಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಲಾಗಿದೆಯಾ? ಪಾರ್ಟಿ ನೆಪದಲ್ಲಿ ಯುವತಿಯನ್ನು ಕರೆಸಿಕೊಂಡು ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ತಲಗಟ್ಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. 5 ಜನರ ಪೈಕಿ ಓರ್ವನ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬರ್ತಾ ಇದೆ. ಪಾರ್ಟಿ ಮಾಡೋ ನೆಪದಲ್ಲಿ ಯುವತಿಯನ್ನು ಕರೆಸಿಕೊಂಡು ಅತ್ಯಾಚಾರ ಎಸಗಲಾಗಿದೆ ಅಂತ ತಲಗಟ್ಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಕೃತ್ಯ. 5 ಜನ ಇದ್ರಂತೆ. ಆ ಪೈಕಿ ಓರ್ವನ ವಿರುದ್ಧ ಈಗ ಅತ್ಯಾಚಾರದ ಆರೋಪ ಕೇಳಿಬರ್ತಾ ಇದೆ. ಯುವತಿ ಆರೋಪ ಮಾಡ್ತಾ ಇರೋದು, ಪಾರ್ಟಿ ಮಾಡೋಣ ಅಂತ ಹೇಳಿ ಕರೆದು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಸಂತ್ರಸ್ತೆಗೆ ಪರಿಚಯ ಇದ್ರು 2 ಯುವಕರು. ಸೋಮಶೇಖರ್ ಎಂಬಾತ ಯುವತಿಗೆ ಕರೆ ಮಾಡಿರ್ತಾನೆ. ಕಲಬುರಗಿಯಿಂದ ಸ್ನೇಹಿತರು ಬಂದಿದ್ದಾರೆ ಅಂತ ಈತ ಸೋಮಶೇಖರ್ ಅನ್ನೋನು ಯುವತಿಗೆ ಕರೆ ಮಾಡಿದ್ದ. ದೇವನಹಳ್ಳಿ ಭಾಗದಲ್ಲಿ ಈ ಸಂತ್ರಸ್ತ ಯುವತಿ ವಾಸ ಮಾಡ್ತಾ ಇತ್ತು. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಯುವತಿಗೆ ಕರೆ ಮಾಡಿದ್ದು ಈತ. ಸೊ ಅಲ್ಲಿಂದ ರ್ಯಾಪಿಡೋ ಮಾಡಿಕೊಂಡು ಸಂಜೆ 7 ಗಂಟೆಗೆ ಯುವತಿ ಬಂದಿದ್ರಂತೆ ಇವ್ರುಗಳಿದ್ದಂಥ ಸ್ಥಳಕ್ಕೆ. 5 ಯುವಕರಿದ್ದಂಥ ಪಾರ್ಟಿಯಲ್ಲಿ ಯುವತಿ ಕೂಡ ಭಾಗಿಯಾಗಿದ್ರಂತೆ. 5 ಜೊತೆ ಸ್ನೇಹಿತ ಸೋಮಶೇಖರ್ ಕೂಡ ಇದ್ದ. ಅಂಬರೀಷ್ ಕೃತ್ಯದಿಂದ ಯುವತಿ ಗಾಬರಿ ಆಗಿರೋದು. 5 ಗುಂಪಿಂದ ಬಿಡಿಸ್ಕೊಂಡು ಬಂದಿದ್ದಾರೆ ಯುವತಿ. 5 ಪೈಕಿ ಅಂಬರೀಷ್ ಮತ್ತೊಬ್ಬ. ಕೂಡಲೇ ಯುವತಿ 112ಗೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಘಟನಾ ಸ್ಥಳದಲ್ಲಿದ್ದ 5 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಯುವತಿಗೆ ವೈದ್ಯಕೀಯ ಪರೀಕ್ಷೆ ಒಳಪಡಿಸಿದ್ದಾರೆ. ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪಾರ್ಟಿ ಮಾಡೋಣ ಅಂತೇಳಿ ಈ ಸೋಮಶೇಖರ್ ಅನ್ನೋನು ಯುವತಿನ ಕರೆದಿದ್ದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪಾರ್ಟಿ ಅಂತ ಹೇಳಿ ಕರೆದಿದ್ದು, ಆಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಸೊ ಸದ್ಯ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬರ್ತಾ ಇರೋದೇನು? ವಿಜಯ್, ಈ ಒಂದು ಪ್ರಕರಣದಲ್ಲಿ ಒಬ್ಬ ಯುವತಿ ಸುಮಾರು ದೇವನಹಳ್ಳಿ ಭಾಗದಲ್ಲಿ ವಾಸ ಮಾಡುವಂತ ಯುವತಿ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಆಕೆಗೆ ಪರಿಚಯ ಇದ್ದಂತ ಸ್ನೇಹಿತರು ಒಂದು ಊಟಕ್ಕೆ ಮತ್ತೆ ಪಾರ್ಟಿಗೆ ಕರೆದಿದ್ರು ಅಂತ ಹೇಳಿ ಆಕೆ ತಲಗಟ್ಪುರ ಸೈಡಿಗೆ ಬರ್ತಾಳೆ. ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಒಂದು 5-6 ಜನ ಇರ್ತಾರೆ. ಪ್ರಮುಖವಾಗಿ ಅಂಬರೀಷ್ ಅಂತ ಹೇಳಿ ಏನು ಒಬ್ಬ ಆರೋಪಿತ ಏನಿರ್ತಾನೆ ಆತ ಯುವತಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ. ಮತ್ತೆ ಆ ಸ್ಥಳದಲ್ಲಿ 5 ಜನರು ಸಹಿತ ಇದ್ರು ಅನ್ನೋದು ಒಂದು ಮಾಹಿತಿಯನ್ನ ಆಕೆ ಹೇಳ್ತಾಳೆ. ಮತ್ತೆ ಪ್ರಮುಖವಾಗಿ ಘಟನೆ ನಡೆದ ತಕ್ಷಣವಾಗಿ ಆಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬರುವ ಪ್ರಯತ್ನವನ್ನ ಮಾಡಿ 112ಗೆ ಕರೆಯನ್ನ ಮಾಡ್ತಾಳೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋಗಿ ಕೆಲವೇ ನಿಮಿಷಗಳಲ್ಲಿ ಆ ಯುವತಿಯನ್ನು ಸಹಿತ ರಕ್ಷಣೆಯನ್ನ ಮಾಡ್ತಾರೆ. ರಕ್ಷಣೆಯನ್ನ ಮಾಡಿದ್ಮೇಲೆ ಆಕೆಯ ಕಡೆಯಿಂದನೇ ಒಂದು ಲಿಖಿತ ದೂರನ್ನ ಪಡೆದುಕೊಂಡಿದ್ದಾರೆ. ಏನಾಯ್ತು ಹೇಗಾಯ್ತು ಅಂತ. ಆಕೆ ಅದರಲ್ಲಿ ಹಿಂಗೆ ಪರಿಚಯ ಇದ್ದ ಕಾರಣವಾಗಿ ಊಟಕ್ಕೆ ಮತ್ತೆ ನಮ್ಮ ಸ್ನೇಹಿತರು ಕೆಲವರು ಬಂದಿದ್ದಾರೆ ಅಂತ ಹೇಳಿ ಎಲ್ಲರೂ ಕರೆದ್ರು. ಬಂದಂತ ನಂತರದಲ್ಲಿ ಅದರಲ್ಲಿ ಒಬ್ಬ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದೇನೆ ಅನ್ನೋದನ್ನ ಆಕೆ ಹೇಳ್ತಾಳೆ. ಮತ್ತೆ ಈಗ ಆಕೆಯ ಮೆಡಿಕಲ್ ಎಕ್ಸಾಮ್ ಸಹಿತ ಮಾಡಿಸಲಾಗಿದೆ. ಸದ್ಯಕ್ಕೆ ಆಕೆ ಸ್ಟೇಬಲ್ ಆಗಿ ಇದ್ದಾಳೆ. ಯಾವುದೇ ರೀತಿಯಾದಂತ ಆತಂಕ ಪಡುವಂತದ್ದು ಇಲ್ಲ. ಆದ್ರೆ ಆಕೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಆಕೆ ನೀಡಿದಂತ ದೂರಿನ ಅನ್ವಯ, ಹೇಳಿಕೆ ಅನ್ವಯ 5ರನ್ನು ಸಹಿತ ಏನು ಪೊಲೀಸರು ಇನಿಷಿಯಲಿ ವಶಕ್ಕೆ ಪಡೆದಿದ್ರು ಅವರು 5ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ತಲಗಟ್ಪುರ ಪೊಲೀಸರು ಮಾಡಿದ್ದಾರೆ. ಮುಂದಿನ ತನಿಖೆಯನ್ನ ಮಾಡ್ತಿದ್ದಾರೆ. ಇವರು ಏನ್ ಪರಿಚಯ, ಹೇಗ್ ಪರಿಚಯ, ಯಾವ ಕಾರಣಕ್ಕೋಸ್ಕರ ಪಾರ್ಟಿಗೆ ಬಂದ್ರು, ಇವರು ಪ್ಲಾನ್ ಮಾಡಿ ಆಕೆಯನ್ನ ಇದೇ ಉದ್ದೇಶಕ್ಕೋಸ್ಕರ ಕರೆಸ್ಕೊಂಡ್ರ, ಇವೆಲ್ಲ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳಿದಿದೆ. ಹೀಗಾಗಿ ಅದರ ಬಗ್ಗೆ ತನಿಖೆಯನ್ನ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್.